ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಜಿಂಕ್. ಜಿಂಕು ಒಂದು ಎಸೆನ್ಷಿಯಲ್ ಮಿನರಲ್. ಅಂದರೆ ನಮ್ಮ ಜೀವಕೋಶಗಳಲ್ಲಿ, ನಮ್ಮ ದೇಹದಲ್ಲಿರುವಂಥ ಎಲ್ಲ ಜೀವಕೋಶಗಳಲ್ಲಿ ಕೂಡ ಜಿಂಕ್ ಇದ್ದೇ ಇರುತ್ತೆ. ಹಾಗಾಗಿ ಇದೇನಪ್ಪ ಅಂದರೆ ಮೇನ್ ಕೆಲಸ ಏನಪ್ಪ ಅಂದರೆ ನಮ್ಮ ಇಮ್ಯುನಿಟಿ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡೋದು. ಆಮೇಲೆ ಅದೊಂದೇ ಕೆಲಸ ಅಲ್ಲ, ಜಿಂಕದು ಜೀವಕೋಶದ ಒಂದು ಡಿವಿಷನ್ಗೆ ಆಗಲಿ ಮತ್ತು ಜೀವಕೋಶದ ಬೆಳವಣಿಗೆಗೆ ಆಗಲಿ ಮತ್ತು ಕಾರ್ಬೋಹೈಡ್ರೇಟ್ ಅದರ ಒಂದು ಪಚನ ಕ್ರಿಯೆಗಾಗಲಿ ಇದು ತುಂಬ ಸಹಕಾರಿ ಅಂತ ಹೇಳ್ಬೋದು. ಆಮೇಲೆ ಜಿಂಕು ಕಾಮನ್ ಆಗಿ ಸ್ಟೋರ್ ಇರಲ್ಲ. ಇದನ್ನು ನಾವು ದಿನನಿತ್ಯ ಜಿಂಕು ಜಾಸ್ತಿ ಇರುವಂಥ ಆಹಾರ ಪದಾರ್ಥಗಳನ್ನು ತಗೊಳ್ಳೇಬೇಕು. ಆಮೇಲೆ ಜಿಂಕ್ ಡೆಫಿಷಿಯನ್ಸಿ ಇತ್ತಪ್ಪ ಅಂದರೆ ಏನೆಲ್ಲ ತೊಂದರೆಗಳು ಕಾಣುತ್ತೆ ಅಂತ ನಾವು ನೋಡೋಣ. ಫಸ್ಟ್, ಒಂದು ವೇಳೆ ನಮಗೆ ಜಿಂಕ್ ಡೆಫಿಷಿಯನ್ಸಿ ಇತ್ತಪ್ಪ ಅಂತಂತಂದರೆ ನಮ್ಮ ಒಂದು ಟೇಸ್ಟ್ ಗೊತ್ತಾಗಲ್ಲ. ನಮಗೆ ಟೇಸ್ಟ್ ಆಗಲಿ ಸ್ಮೆಲ್ ಆಗಲಿ ಅಲ್ಲಿ ವ್ಯತ್ಯಾಸ ಆಗುತ್ತೆ. ನಾರ್ಮಲ್ ಆಗಿ ಟೇಸ್ಟ್ ಸ್ಮೆಲ್ಲು ಗೊತ್ತಾಗ್ಲಾರ್ದಂಗೆ ಆಗುತ್ತೆ. ಅದಾದ ನಂತರ ಉದುರೋದಾಗಿರ್ಬೋದು, ಕೂದಲು ಉದುರುತ್ತವೆ. ಆಮೇಲೆ ಸ್ಕಿನ್ನಲ್ಲಿ ಮೊಡವೆಗಳು, ಅದರ ಜೊತೆಗೆ ಒಂದು ಎಕ್ಸಿಮನು ಕಾಣಿಸ್ಕೊಳ್ಬೋದು, ಒಂದು ಚರ್ಮ ಕಾಯಿಲೆ ಕೂಡ ಕಾಣಿಸ್ಕೊಳ್ಬೋದು. ಅದಾದ ನಂತರ ಮತ್ತೆ ಒಂದು ಡಯೇರಿಯಾ ಅಂದರೆ ಲೂಸ್ ಮೋಷನ್, ಯಾವಾಗಲೂ ರೆಗ್ಯುಲರ್ ಆಗಿ ಲೂಸ್ ಮೋಷನ್ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಕೂಡ ಜಿಂಕ್ ಡೆಫಿಷಿಯನ್ಸಿನ ನಾವು ನೋಡ್ಬೋದು. ಆಮೇಲೆ ಇದು ಕಿಡ್ನಿ ಆಗಲಿ, ಲಿವರ್ ಆಗಲಿ, ಹಾರ್ಟ್ ಆಗಲಿ, ಇಂಥ ಅಂಗಾಂಗಗಳು ಏನಿದೆಯಲ್ಲ ಅವುಗಳ ಕೆಲಸದಲ್ಲಿ ವ್ಯತ್ಯಯ ಆದಾಗ ಕೂಡ ಜಿಂಕ್ ಡೆಫಿಷಿಯನ್ಸಿನ ನಾವು ನೋಡ್ಬೋದು. ಆಮೇಲೆ ಇಲ್ಲಿ ಇನ್ನೊಂದು ಮೇನಪ್ಪ ಅಂತಂತಂದರೆ ಫರ್ಟಿಲಿಟಿ. ಗಂಡು ಮಕ್ಕಳ ಸಂತಾನ ಭಾಗ್ಯದಲ್ಲಿ ಜಿಂಕ್ ಪಾತ್ರ ಬಹಳ ದೊಡ್ಡದು. ಯಾವ ಥರಪ್ಪ ಅಂದರೆ ಸ್ಪರ್ಮ್ ಪ್ರೊಡಕ್ಷನ್ಗೆ ಜಿಂಕು ಬೇಕೇ ಬೇಕು. ಹಾಗಾಗಿ ಅದಿತ್ತಪ್ಪ ಅಂದರೆ ಸ್ಪರ್ಮ್ ಕ್ವಾಲಿಟಿ ಆಗಿರುತ್ತೆ ಮತ್ತು ಪ್ರೊಡಕ್ಷನ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಜಿಂಕ್ ಅನ್ನೋದು ಒಂದು ಗಂಡು ಮಕ್ಕಳ ಒಂದು ಸಂತಾನ ಅಭಿವೃದ್ಧಿಗೆ ಬೇಕಾಗುವಂಥ ಒಂದು ಖನಿಜ ಅಂತ ಹೇಳ್ಬೋದು. ಹಾಗಾಗಿ ಅದಾದ ನಂತರ ಮತ್ತೆ ಈ ಜಿಂಕ್ ಡೆಫಿಷಿಯನ್ಸಿ ನಾವು ನೋಡ್ಬೋದಪ್ಪ ಅಂತಂದರೆ ಈ ಉಗುರುಗಳಲ್ಲಿ ಒಂದು ವೈಟ್ ಲೈನ್ಸ್ ಬರ್ತಾ ಇರ್ತವೆ, ಅದನ್ನ ನೋಡ್ಬೋದು. ಅದಾದ ನಂತರ ನೈಟು ಸರಿಯಾಗಿ ಕಣ್ಣುಗಳು ಕಾಣಲಾರ್ದಂಗೆ ಇರ್ಬೋದು. ಆಮೇಲೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು. ಈ ಥರದ್ದೆಲ್ಲ ಜಿಂಕ್ ಡೆಫಿಷಿಯನ್ಸಿ ಆಯ್ತಪ್ಪ ಅಂದರೆ ಇದೆಲ್ಲ ಕಾಣಿಸ್ಕೊಳ್ಬೋದು. ಆಮೇಲೆ ಜಿಂಕಿನ ಕೆಲಸ ಏನಂತ ನಾವು ನೋಡಿದಾಗ ಕಾಮನ್ ಆಗಿ ಮೊದಲನೇ ಕೆಲಸನೇ ಏನಪ್ಪ ಅಂದರೆ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು. ಅಂದರೆ ಒಂದು ಅದ್ಭುತವಾಗಿ ನಮ್ಮ ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿನ ಬಲಪಡಿಸುತ್ತೆ. ಅದಾದ ನಂತರ ಎರಡನೇದೇನಪ್ಪ ಅಂದರೆ ಈ ಒಂದು ಈ ಮೊಡವೆಗಳಾಗಲಿ ಅವುಗಳ ಆದಾಗ ಎಷ್ಟೋ ಸಲ ಜಿಂಕ್ದು ಟ್ಯಾಬ್ಲೆಟ್ಗಳು ತೊಗೊಳೋದಾಗಲಿ ಆ ಥರದ್ದೆಲ್ಲ ಇರುತ್ತೆ. ಆಮೇಲೆ ಬೇಗ ಒಂದು ವೇಳೆ ಯಾವ್ದಾರು ಗಾಯಗಳಾಯ್ತಪ್ಪ ಅಂತಂದರೆ ಬೇಗ ವಾಸಿ ಆಗಲ್ಲ. ಜಿಂಕ್ ಡೆಫಿಷಿಯನ್ಸಿ ಇತ್ತಪ್ಪ ಅಂದರೆ, ಅದೇ ಡೆಫಿಷಿಯನ್ಸಿ ಇಲ್ಲಪ್ಪ ಚೆನ್ನಾಗಿತ್ತಪ್ಪ ಅಂದರೆ ಗಾಯಗಳು ಕೂಡ ಬೇಗ ವಾಸಿ ಆಗ್ತವೆ. ಆಮೇಲೆ ಇದು ಅದ್ಭುತ ಒಂದು ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ಬೋದು. ಇದನ್ನು ಅದ್ಭುತವಾದ ಒಂದು ಆಂಟಿ ಆಕ್ಸಿಡೆಂಟ್. ಆಮೇಲೆ ಈ ಮೆಂಟಲ್ ಹೆಲ್ತಿಗೆ ಸಪೋರ್ಟ್ ಆಗಿರುತ್ತೆ. ಆಮೇಲೆ ಎಷ್ಟೋ ಕ್ಯಾನ್ಸರ್ ಪ್ರೊಟೆಕ್ಷನ್ ಅಂತಲೂ ಹೇಳ್ಬೋದು ಇದನ್ನು. ಹಾಗಾಗಿ ಈ ಒಂದು ಡಿಪ್ರೆಷನ್ ಆಗಿರ್ಬೋದು, ಈ ಮೆಂಟಲ್ ಹೆಲ್ತ್ ಏನಿದೆ, ಡಿಪ್ರೆಷನು, ಎಂಜೈಟಿ, ಈ ಥರದ್ದೆಲ್ಲ ಅದ್ಭುತವಾಗಿ ಇದು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ನರಗಳಿಗಾಗಲಿ ಶಕ್ತಿನೂ ಚೆನ್ನಾಗಿ ಕೊಡುತ್ತೆ ಒಂದು ಜಿಂಕು. ಕಾಮನ್ ಆಗಿ ಮತ್ತೆ ಈ ಒಂದು ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಏನಿರುತ್ತೆ, ಈ ಕೆಮ್ಮು ನೆಗಡಿ ಆಗಲಿ, ಈ ಥರ ನಿಮೋನಿಯಾ ಬರೋದಾಗಲಿ, ಅದನ್ನು ತಡೆಗಟ್ಟುವುದರಲ್ಲಿ ಜಿಂಕ್ ಪಾತ್ರ ಬಹಳ ದೊಡ್ಡದು ಅಂತ ಹೇಳ್ಬೋದು. ಹಾಗಾಗಿ ಇದು ದಿನನಿತ್ಯ ಎಷ್ಟು ಬೇಕಾಗುತ್ತೆ ಜಿಂಕಪ್ಪ ಅಂತಂದರೆ, ಒಂದು ಗಂಡು ಮಕ್ಕಳಲ್ಲಿ 9 mg ಪರ್ ಡೇ ಬೇಕಾಗ್ಬೋದು, ಹೆಣ್ಣು ಮಕ್ಕಳಲ್ಲಿ 7 mg ಪರ್ ಡೇ ಬೇಕಾಗ್ಬೋದು. ಜಿಂಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಮಿನರಲ್ ನಮ್ಮ ದೇಹಕ್ಕೆ. ಅದರಲ್ಲಿ
ಯಾವ್ಯಾವ ಆಹಾರ ಪದಾರ್ಥಗಳಲ್ಲಿ ಜಿಂಕ್ ಇದೆ ಅಂತ ನಾವು ನೋಡೋಕೆ ಹೋದರೆ, ಕಾಮನ್ ಆಗಿ ನಾನ್ ವೆಜ್, ಚಿಕನ್, ಮಟನ್ನು, ಎಗ್ಗು, ಆಮೇಲೆ ಡೈರಿ ಪ್ರಾಡಕ್ಟ್ಸ್, ಆಮೇಲೆ ಅದು ಬಿಟ್ರಪ್ಪ ಅಂದರೆ ಕಾಳುಗಳಲ್ಲಿದೆ, ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಹಸಿರು ತರಕಾರಿ ಪಲ್ಯಗಳಲ್ಲಿದೆ. ಜಾಸ್ತಿ ಇರೋದಪ್ಪ ಅಂತಂದರೆ ನಾನ್ ವೆಜ್ಜು ಮತ್ತು ಈ ಒಂದು ನಟ್ಸು, ಡ್ರೈ ನಟ್ಸು. ಯಾವುದು ವಾಲ್ನಟ್ ಆಗಿರ್ಬೋದು, ವಾಲ್ನಟ್ ಇದೆ. ಆಮೇಲೆ ಕುಂಬಳಕಾಯಿ ಬೀಜದಲ್ಲಿ ಕೂಡ ಜಾಸ್ತಿ ಇದೆ. ಆಮೇಲೆ ಅದು ಬಿಟ್ಟರೆ ಎಳ್ಳು, ಆಮೇಲೆ ಅಗಸಿ ಬೀಜ, ಫ್ಲೆಕ್ಸ್ ಸೀಡ್ಸು, ಆಮೇಲೆ ಈ ಒಂದು ಕಡಲೆ ಬೀಜ, ಶೇಂಗಾ, ಗ್ರೌಂಡ್ ನಟ್ಟು, ಇವುಗಳಲ್ಲೆಲ್ಲ ಜಾಸ್ತಿ ಸಿಗುತ್ತೆ. ಆಮೇಲೆ ನಾವು ಇವುಗಳ ಮಾತ್ರೆಗಳು ಕೂಡ ಸಿಗ್ತವೆ. ಮಾತ್ರೆಗಳು ತಗೊಳ್ಳದೇನೆ ಆಹಾರ ಮುಖಾಂತರ ತೊಗೊಂಡ್ರೆ ಬೇರೆ ಎಲ್ಲ ವಿಟಮಿನ್ಸ್ಗಳು ಸಿಗ್ತವೆ, ಜೊತೆಗೆ ಮತ್ತೆ ತೊಂದರೆನೂ ಆಗಲ್ಲ. ಜಾಸ್ತಿ ಆದರೆ ಮಾತ್ರೆಗಳಲ್ಲಿ ಜಾಸ್ತಿ ಆದರೆ ತೊಂದರೆ ಆಗುತ್ತೆ. ಹಾಗಾಗಿ ಆಹಾರ ಮುಖಾಂತರ ತಗೊಂಡಾಗ ನಿಮಗೆ ತೊಂದರೆ ಕಮ್ಮಿ ಮತ್ತು ಆಹಾರದಲ್ಲಿ ಬೇರೆ ಎಲ್ಲ ಇರೋದ್ರಿಂದನೂ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ಜಿಂಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದರಲ್ಲಿ ಮೇಲ್ ಸ್ಟೆರಿಲಿಟಿಗೆ ಜಿಂಕ್ ತುಂಬ ಒಳ್ಳೆಯದು. ಸ್ಪರ್ಮು ಚೆನ್ನಾಗಿರ್ಬೇಕಪ್ಪ ಅಂದರೆ, ಕ್ವಾಲಿಟಿ ಆಗಿರಬೇಕು, ಸ್ಪರ್ಮು ಪ್ರೊಡಕ್ಷನ್ ಚೆನ್ನಾಗಿರ್ಬೇಕಪ್ಪ ಅಂತಂದರೆ ಜಿಂಕು ಬೇಕೇ ಬೇಕು. ಹಾಗಾಗಿ ಡ್ರೈ ಫ್ರೂಟ್ಸ್ಗಳು ತುಂಬ ಒಳ್ಳೆಯ ಸೋರ್ಸ್ ಅಂತ ಹೇಳ್ಬೋದು ಜಿಂಕಿಗೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.